ನಿನ್ನ ಮಗಳಂತಹ ಮುಗ್ಧೆ ನನಗೆ ಸೊಸೆಯಾಗಿ ಬಂದರೆ ನನ್ನ ಚಿಂತೆಗೂ ತೆರೆ ಬೀಳುತ್ತೆ ಅಂತೆಲ್ಲ ಹೇಳಿ ಅಣ್ಣನ ತಲೆ ಕೆಡಿಸಿ ಓದು ಬರಹ ಕಲಿತುಕೊಳ್ಳದೆ ಒಂದು ಕೆಲಸ ಕೂಡ ಮಾಡದ ಮಗನ ಜೊತೆಗೆ ಮಮತಾಳ ಮದುವೆ ಮಾಡಿಸುತ್ತಾಳೆ ಸಂಗೀತ. ಇದನ್ನು ನೋಡಿದ ಊರ ಜನ ಆ ಗುರುಪ್ರಸಾದರಿಗೆ ಮಂಕು ಎರಚಿ ಚೆನ್ನಾಗಿ ಓದುತ್ತಿದ್ದ ಹುಡುಗಿಯ ಜೀವನ ಹಾಳು ಮಾಡಿದ ಮಾಟಗಾತಿ, ಹಗಲು ದರೋಡೆಗಾತಿ ಇವಳೇ. ಈ ಸಂಗೀತದಿಂದ ಪಾಪದ ಹುಡುಗಿಗೆ ಅವಳ ಆಸೆಗೆ ಮೋಸ ಆಯಿತು ಎಂದು ಆಡಿಕೊಳ್ಳುತ್ತಾರೆ. ಅವರ ಮಾತಿಗೆ ಕಿವಿಗೊಡದ ಸಂಗೀತ ಮೂಗು ಮುರಿತಾ, ನನಗೇನು ಮಗನಿಂದ ಯಾವ ಆಸೆಯೂ ಇಲ್ಲ, ಯಾವ ಅಪೇಕ್ಷೆಯೂ ಇಲ್ಲ. ಮಗ ಸೊಸೆಯರಿಗೆ ತೊಂದರೆ ಕೊಡುವ ಅವಶ್ಯಕತೆ ಇಲ್ಲ. ನನಗೂ ಒಬ್ಬ ಮಗಳಿದ್ದಾಳೆ. ಒಳ್ಳೆಯ ತೋಟ ಮನೆ ಮಠ ಇರುವ ಜಮೀನ್ದಾರರಿಗೆ ಕೊಟ್ಟು ಮದುವೆ ಮಾಡಿಸಿದ್ದೇನೆ. ಅವಳ ಮನೆಗೆ ದಿನಾಲು 100 ಜನ ಊಟ ಮಾಡಿ ಹೋಗುತ್ತಿರುತ್ತಾರೆ. ನನ್ನಬ್ಬಳ ಹೊಟ್ಟೆ ತುಂಬಿಸೋಕೆ ನನ್ನ ಅಳಿಯ ಲೆಕ್ಕ ಹಾಕುವುದಿಲ್ಲ ಎಂದೆಲ್ಲ ಹೇಳಿ ಮಗಳ ಮನೆಗೆ ಹೊರಟು ಹೋಗುತ್ತಾಳೆ. ಅವಳ ಮಗ ಋಷಿಗೆ ಕೆಲಸ ಮಾಡುವ ಆಸಕ್ತಿ ಇಲ್ಲದಿದ್ದರೂ ಹೆಂಡತಿಯೊಂದಿಗೆ ಸೇರಿ ಹೂ ಹಣ್ಣು ಮಾರಾಟ ಮಾಡುವ ಅಂಗಡಿಯನ್ನು ಹಾಕಿಕೊಳ್ಳುತ್ತಾನೆ. ವ್ಯಾಪಾರ ಅಷ್ಟೇನು ಲಾಭದಾಯಕವಲ್ಲದಿದ್ದರೂ ಹೊಟ್ಟೆ ಬಟ್ಟೆಗೇನೂ ಮೋಸ ಇರಲಿಲ್ಲ. ಹೀಗಿರುವಾಗ ಮದುವೆಯಾದ 1 ವರ್ಷಕ್ಕೆ ಒಂದು ದಿವಸ ಮಮತಾ ಒಂದು ಗಂಡು ಮಗುವಿನ ತಾಯಿಯಾಗುತ್ತಾಳೆ.